ಹೋಗ್ತಾರೆ, ಡಿ.ಕೆ. ಶಿವಕುಮಾರ್ ಸೇರ್ತಾರೆ, ಡಿ.ಕೆ. ಸುರೇಶ್ ಸೇರ್ತಾರೆ, ಬಾಲಕೃಷ್ಣ ಸೇರ್ತಾರೆ. ನಾವೆಲ್ಲ ಅದೇ ಸಮುದಾಯ ಆದ್ರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನ ಸ್ವೀಕಾರ ಮಾಡಿದಾಗ ನಾವು ಸಮುದಾಯದ ಲೀಡರ್ ಆಗ್ತೀವಿ. ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಆದ್ಮೇಲೆ ಏನಾಗುತ್ತೆ. ನೋಡ್ರಿ, ತಂತ್ರಗಾರಿಕೆ ಇಲ್ಲ. ನೋಡ್ರಿ, ನಾನು 2 ಚುನಾವಣೆ ಲಾಸ್ಟ್ ಸೋತಿಲ್ವೇನ್ರಿ? ನಾನು ತಂತ್ರಗಾರಿಕೆ ಎಲ್ಲಿದ್ದೇವೆ? ನಾನು ಚುನಾವಣೆ ಲಾಸ್ಟ್ ಟೈಮ್ 2 ಚುನಾವಣೆ ಸೋತಿದ್ದೇನೆ. ಸೋಲ್ತೀವಿ ಅಂತಾನೆ ಹೇಳಿದ್ದೀನಿ, ಗೆಲ್ತೀವಿ ಅಂತ ಹೇಳಿಲ್ಲ. ನಾನು ಮನಸ್ಸಲ್ಲಿ ಬಂದ ಭಾವನೆಗೆ ಹೇಳಿದ್ದೀನಿ. ಅದು ಹೆಂಗ್ ಬೇಕಾದ್ರೆ ರಿಸಲ್ಟ್ ಆಗ್ಬೋದು. ಈಗ ಲಾಸ್ಟ್ 2 ಚುನಾವಣೆನ ನಾನು ಸೋತೇ ಇದ್ದೀನಿ. ನಾನೆಲ್ಲ ಚುನಾವಣೆಗಳನ್ನ ಗೆಲ್ತೀನಿ ಅಂತ ಹೇಳಿದ್ದೆ, ಸೋಲ್ತೀನಿ ಅಂತ ಹೇಳಿದ್ದೀನಿ, ಸೋತು ಇದ್ದೀನಿ. ನಮ್ಮ ಕಾರ್ಯಕರ್ತರ ಮುಖಂಡರುಗಳಿಗೆ ಈ ಚುನಾವಣೆ ಆದ್ಮೇಲೆ ಈ ಜೂಜು ಪಾಜು ಗ್ಯಾಮ್ಲಿಂಗ್ ಯಾರು ಆಡ್ಬಾರ್ರಪ್ಪ, ಸುಮ್ಮನೆ ಎಲ್ಲ ಅನಾವಶ್ಯಕವಾಗಿ ಇವೆಲ್ಲ ನ್ಯೂಸೆನ್ಸ್, ಕಾನೂನು ವಿರುದ್ಧವಾದಂಥ ವಿಚಾರ ಇವೆಲ್ಲ. ಈಗ ಕಾನೂನಿಗೆ ತಪ್ಪು ಇದೇನಾಗುತ್ತೆ, ಎಮೋಷನಲ್ ಆಗಿ ಜನ ಏನೋ ತಪ್ಪು ಮಾಡ್ಕೊಂಡ್ಬಿಡ್ತಾರೆ. ಈಗ ನಾನು ಸೋತಿರೋನಲ್ಲ, ನಾನು 2 ಸಲ ಸೋತಿದ್ದೀನಿ. ನಿಖಿಲ್ ಕುಮಾರಸ್ವಾಮಿ ಅವರು 2 ಸಲ ಸೋತಿದ್ದಾರೆ. ಆದರೆ ಅದೇನಾಗಿದೆ, ಅವ್ರಿಗೆ ಇಡೀ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗ ಎಲ್ಲ ಬಂದು ಚುನಾವಣೆ ಮಾಡಿದ್ರು. ಅವ್ರ ನಾಮಿನೇಷನ್ ಹಿಡಿಯುತ್ತವಿಂದ ಅವ್ರ ಆರ್ಭಟ ತುಂಬ ಜಾಸ್ತಿನೇ ಇತ್ತು. ನಾಮಿನೇಷನ್ ಬಂದು ಚುನಾವಣೆ ನೆನ್ನೆ ಮುಗಿತನಕನೂ ಇಡೀ ರಾಜ್ಯದ ಸಮುದಾಯದ ಮುಖಂಡರೆಲ್ಲ ಚನ್ನಪಟ್ಟಣದಲ್ಲಿ ಇತ್ತು. ನೋಡೋಣ ಏನಾಗುತ್ತೆ. ನಾನೇನು ಸತ್ಯ ವಾಸ್ತವತೆನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ರಿಸಲ್ಟು ಈಗ ಬೂತಲ್ಲಿ ಭದ್ರವಾಗಿದೆ. 23 ತಾರೀಕು ಗೊತ್ತಾಗುತ್ತೆ. ಬಗ್ಗೆ ಯಾವೊಬ್ಬ ನಾಯಕರಿಗೂ ಕಾನ್ಫಿಡೆಂಟ್ ಇಲ್ವಲ್ಲ ಸರ್? ಡಿ.ಕೆ. ಶಿವಕುಮಾರ್ ಅಷ್ಟು ಟ್ರಿಕಿ ಆಗೋಯ್ತು ಚನ್ನಪಟ್ಟಣದ ಮತದಾರರು. ಈಗ ಎಲ್ಲ ಒಂಥರ ಪರಿಸ್ಥಿತಿ ಎಲ್ಲ ವಿಚಿತ್ರ, ಎಲ್ಲ ಮಿಕ್ಸ್ ಆಗೋಗಿದೆ. ಒಂದು ಚುನಾವಣೆ ಆಡುತ್ತಲಿದ್ವಿ, ಇನ್ನೊಂದು ಚುನಾವಣೆಗೆ ಇಲ್ಲಿ ಬಂದ್ವಿ. ನಾವು ಪಾರ್ಲಿಮೆಂಟಲ್ಲಿ ಅವ್ರ ವಿರುದ್ಧ ಮತ ಕೇಳಿ ಈಗ ಅವ್ರ ಜೊತೆ ಸೇರ್ಕೊಂಡು ಈ ಚುನಾವಣೆ ಮಾಡ್ತಿದ್ವಿ, ವಿಧಾನಸಭೆ ಚುನಾವಣೆ. ಹಾಗೆ ಮತದಾರ ಯಾವ ತರ ತೀರ್ಮಾನ ತಗೋತ ಹೇಳೋದು ಮಾತ್ರ ನನಗೆ ಇದೊಂದು ರೀತಿ ಯಕ್ಷ ಪ್ರಶ್ನೆ. ಈಗ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಕ್ಷೇತ್ರಗಳ ಚುನಾವಣೆ ಬೇರೆ. ಚನ್ನಪಟ್ಟಣದಲ್ಲಿ ಈ ತರ ವಿಚಿತ್ರ ಪರಿಸ್ಥಿತಿ ಅಲ್ಲ. ಕ್ಷೇತ್ರವಾಗಿ ನಿಂತ್ಕೋಬಹುದಾಗಿತ್ತು, ತಪ್ಪು ನಿರ್ಧಾರವನ್ನು ಮಾಡಿದ್ರೆ ಸರ್ ಕಾಂಗ್ರೆಸ್ ಇಲ್ಲ, ಕ್ಷೇತ್ರವಾಗಿ ನಿಂತ್ಕೊಂಡು ಉಪಚುನಾವಣೆ ಮಾಡುವಷ್ಟು ಮೂರ್ಖದಲ್ಲ, ಕಷ್ಟ ಆಗ್ತಾ ಇತ್ತು. ಇದು ಸರಿ ಇದೆ. ಒಂದು ಯಾವುದೋ ಪಕ್ಷ ಅದ್ರದ್ದು ಸರ್ಕಾರ ಇದೆ. ನೋಡೋಣ, ರಿಸಲ್ಟ್ ಬರೋ ತನಕ ನಮ್ಗೆ ಏನು ಹೇಳಿ ಯಾವ ವಿಚಾರ ಇಲ್ಲಪ್ಪ, ಯಾವ ವಿಚಾರ ಸೇಫ್. ಈಗ ನೋಡ್ರಿ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಏನು ನಮ್ದು ಯಾವುದು ಆ ಥರ ಸಬ್ಜೆಕ್ಟ್ ಇಲ್ಲ. ನಾವು ಭಾಳ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ, ಯಾವುದೇ ರೀತಿಯ ಇದಿಲ್ಲ. ಈ ಚುನಾವಣೆಗೆ ನಾವು ಕೇಳಿದ್ದೀವಿ, ಸರ್ಕಾರ ಇದೆ, ಅವ್ರದ್ದು ಗ್ಯಾರಂಟಿ ಇದೆ, ಅವ್ರ ಯೋಜನೆಗಳಿದೆ, ಗೌರ್ಮೆಂಟ್ ಇದೆ, ಮತ ಹಾಕಿ ಅಂತ ಕೇಳಿದ್ದೀವಿ. ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.